ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಮೊರತೆ. ದೇವರ ನಿಂಬರಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಫೈರಿಂಗ್ ಅನ್ನ ಮಾಡಲಾಗಿದೆ. ರೌಡಿ ಶೀಟರ್ ಭೀಮನಗೌಡ ಬಿರಾದರ್ ಮೇಲೆ ಫೈರಿಂಗ್ ಆಗಿದೆ. ಭೀಮನಗೌಡಗೆ 3 ಸುತ್ತು ಗುಂಡನ್ನ ಹಾರಿಸಿರುವಂತದ್ದು ದುಷ್ಕರ್ಮಿಗಳು. ಭೀಮನಗೌಡ ಬಿರಾದರ್ ತಲೆ ಮತ್ತೆ ಎದೆಗೆ ತಗುಲಿರುವಂತದ್ದು ಗುಂಡು. ಭೀಮಾ ತೀರ ಅನ್ನೋ ವರ್ಡ್ ಯಾರಿಗೆ ತಾನೇ ಗೊತ್ತಿಲ್ಲ. ಪದೇ ಪದೇ ಇಲ್ಲಿ ರೌಡಿಗಳ ಅಟ್ಟಹಾಸ ನಡೀತಾನೆ ಇರುತ್ತೆ. ಭೀಮನಗೌಡ ಬಿರಾದರ್ ತಲೆ ಮತ್ತೆ ಎದೆಗೆ ತಗುಲಿರುವಂಥದ್ದು ಗುಂಡು. ಭೀಮನಗೌಡಗೆ 3 ಸುತ್ತಿನ ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ಭೀಮನಗೌಡ ಬಿರಾದರ್ ತಲೆ ಮತ್ತೆ ಎದೆ ಭಾಗಕ್ಕೆ ಗುಂಡು ತಗುಲಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈ ಭೀಮಾ ತೀರ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥದ್ದು ಅಲ್ಲಿ ನಡೆಯುವಂಥ ರೌಡಿಗಳ ಅಟ್ಟಹಾಸ, ಜೊತೆಗೆ ಕೊಲೆ, ದರೋಡೆಗಳು, ರೌಡಿ ಶೀಟರ್ಗಳ ಅಟ್ಟಹಾಸ, ರಸ್ತೆಯಲ್ಲೇ ಹೊಡೆದಾಡ್ಕೊಳ್ಳುವಂಥದ್ದಾಗಿರ್ಬೋದು, ಮರಳು ಮಾಫಿಯಾ ನಡೆಸುವಂಥದ್ದಾಗಿರ್ಬೋದು, ಅದಕ್ಕೋಸ್ಕರ 2 ಗುಂಪುಗಳ ನಡುವೆ ನಡೆಯುವಂಥ ಮಾರಾಮಾರಿ ಘಟನೆಗಳಾಗಿರ್ಬೋದು. ಭೀಮಾ ತೀರದ ಮಹಾದೇವ್ ಭೈರಗೊಂಡ ಪರಮಾಪ್ತ ಆಗಿದ್ರಂತೆ 4 ಮಂದಿ ಮುಸುಕುದಾರಿಗಳಿಂದ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಂತ ಭೀಮನಗೌಡ ಅವರು ಈ ವೇಳೆ 4 ಮಂದಿ ಮುಸುಕುದಾರಿಗಳು ಎಂಟ್ರಿ ಕೊಟ್ಟು ಕಟಿಂಗ್ ಮಾಡುವವನ ಕಣ್ಣಿಗೆ ಖಾರದ ಪುಡಿ ಎರಚಿ ಈ ಕೃತ್ಯ ನಡೆಸಿದ್ದಾರೆ. ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ಭೀಮನಗೌಡರನ್ನ ರವಾನೆ ಮಾಡಲಾಯಿತು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ ನಡೆಸಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮೊಹಮ್ಮದ್ ರಸೂಲ್ ನೀಡ್ತಾ ಹೋಗ್ತಾರೆ. ಮೊಹಮ್ಮದ್, ಭೀಮಾ ತೀರದಲ್ಲಿ ಇದೇನು ಹೊಸದೇನಲ್ಲ, ರೌಡಿಗಳ ಅಟ್ಟಹಾಸ ಆಗಿರ್ಬೋದು, ಹೊಡೆದಾಡ್ಕೊಳ್ಳುವಂಥದ್ದು, ಕೊಲೆ ಮಾಡುವಂಥದ್ದು. ಈಗ ಎಷ್ಟೇ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡ್ರು ಇಂಥ ಘಟನೆಗಳು ಪದೇ ನಡೀತಾ ಇದೆ. ಮತ್ತೊಬ್ಬರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ. ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಹೇಗಿದೆ, ಇದು ಯಾವ ದ್ವೇಷಕ್ಕಾಗಿದೆ, ಈ ಕುರಿತು ಅಪ್ಡೇಟ್ಸ್ ಕೊಡೋದಾದ್ರೆ? ಏನು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ತೀರ ಅನ್ನೋದೊಂದು ಹೊಸದಲ್ಲ. ಹಾಗಂತ ಹೇಳ್ಬಿಟ್ಟು ಇಲ್ಲಿ ಇದೇನ್ ಮೊದಲಲ್ಲ ಅಂತಾನೆ ಹೇಳ್ಬೋದಾಗ್ತದೆ. ಅಂದ್ರೆ ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ದೇವರ ನಿಂಬರಗಿ ಎಂಬ ಗ್ರಾಮದಲ್ಲಿ ಈ ರೀತಿ ಫೈರಿಂಗ್ ಆಗ್ತಂತದ್ದು. ಅಂದ್ರೆ ಭೀಮನಗೌಡ ಬಿರಾದರ್ ಅನ್ನೋ ಮೇಲೆ ಈ ಫೈರಿಂಗ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಭೀಮನಗೌಡ ಏನದಾನೆ ತನ್ನ ಊರಲ್ಲಿ ಇರ್ತಕ್ಕಂತ ಒಂದು ಕಟಿಂಗ್ ಶಾಪ್ ಅಲ್ಲಿ ಹೋಗಿರ್ತಾನೆ. ಆ ಕಟಿಂಗ್ ಶಾಪ್ ಅಲ್ಲಿ ಹೋದಾಗ ಕಟಿಂಗ್ ಶಾಪ್ ಮಾಡ್ತಿದ್ದಂತ ಅವನಿಗೆ ಕಣ್ಣಲ್ಲಿ ಖಾರದ ಪುಡಿ ಎರಚಿ ಮುಸುಕುದಾರಿ ಒಂದು 3 ರಿಂದ 4 ಜನ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ 3 ಸುತ್ತಿನ ಗುಂಡು ಕೂಡ ಹಾರಿಸ್ತಾರೆ. ಅಂದ್ರೆ ಭೀಮನಗೌಡ ಬಿರಾದರ್ ಏನಿದಾನೆ ಇವನು ಮಹಾದೇವ್ ಬೈರ್ಗುಂಡ್ ಅನ್ನೋಂತವ್ರ ಪರಮ ಆಪ್ತ ಹಾಗೂ ಬಲಗೈ ಬಂಟ ಆಗಿರುವಂತ ವ್ಯಕ್ತಿ ಆಗಿರ್ತಾನೆ. ಹೀಗಾಗಿ 3 ದಿನಗಳ ಹಿಂದೆ ಇವನ ಹಿಂದ್ಗಡೆ ಎಲ್ಲ ಈ ರೀತಿ ಪ್ಲಾನ್ ಕೂಡ ನಡೆದಿರ್ತ ಅಂತಾನೆ ಹೇಳ್ಬೋದಾಗ್ತದೆ. ಅಂದ್ರೆ ಏಕಾಏಕಿ ಮುಸುಗುದಾರಿ ಕೂಡ ಅವ್ರಲ್ಲಿ ಬಂದು ಖಾರದ ಪುಡಿ ಎರಚಿ ಈ ರೀತಿ ಭೀಮನಗೌಡನ ಒಂದು 3 ಗುಂಡಿನ ಸುತ್ತು ಹಾರಿಸ್ತಾರೆ. ಹೀಗಾಗಿ ಅಲ್ಲೇ ತೀವ್ರಗತಿಯಲ್ಲಿ ಸುಸ್ತಾಗಿ ಬಿದ್ದು ಹಾಗೆ ರಕ್ತದ ಮಡುವಿನಲ್ಲೇ